कर्माणि सन्न्यस्याध्यात्मचेतसा ನಿರಾಸೀರ್ನಿರ್ಮಮ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದಾಗಿತ್ತು ನಿನ್ನೆ? 141 ಗೋಗ್ರಾಸ ವಿಧಿ. ಕರೆಕ್ಟ್. ವಾಯುಪುರಾಣೇ ಈ ಗೋಗ್ರಾಸ ಕೊಡಬೇಕು. ಸೌರಭೇವ್ಯ ಸರ್ವಹಿತ ಪಾಪ ಸರ್ವಪಾಪ ಪ್ರಣಾಶನಾಃ ಪ್ರತಿಗೃಹಂತು ಮೇ ಪ್ರಾಸಂ ಗಾವಃ ತ್ರೈಲೋಕ್ಯಮಾತರಃ. ಈ ಮಂತ್ರ ಅದಕ್ಕೆ. ಗಾಂ ಸೃಷ್ಟ್ವಾ ಚ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾನೇನ ಸಪ್ತದ್ವೀಪಾವಸುಂಧರ ಇತ್ತಮೇವ ತು ಕುರ್ವೀತ ಗವಾಂ ಗ್ರಾಸಂ ದಿನೇ ದಿನೇ. ಸೌರಭೇಯಃ ಸರ್ವಹಿತಾಃ ಅಂದರೆ ಕಾಮಧೇನು ಸುರಭಿ ಸೌರಭೇಯ ಕಾಮಧೇನುವಿನ ವಂಶ. ಎಲ್ಲ ಹಸುಗಳು ಏನಂತೆ, ಒಂದು ಗೋತ್ರದವರು ಹೆಸರು ಹೇಳಿಬಿಟ್ರೆ ಅವ್ರ ವಂಶದವರು ಹೇಗೋ ಎಲ್ಲ ಹಸುಗಳನ್ನು ನೋಡಿದಾಗ ಇನ್ನೇನು ತಿಳ್ಕೊಬೇಕು ನಾವು, ಅದು ಕಾಮಧೇನುವಿನ ವಂಶ. ಸರ್ವಹಿತಾಃ ಎಲ್ಲರಿಗೂ ಹಿತ ಮಾಡುತ್ತವು. ಸರ್ವಪಾಪ ಪ್ರಣಾಶನಾಃ ಎಲ್ಲ ಪಾಪನೂ ಕಳೆದಾಕ್ತವೆ. ಅದು ಎಂಥ ಗೋವುಗಳೇ ಸಂಬೋಧನೆ. ಪ್ರತಿಗೃಹಂತು ಮೇ ಗ್ರಾಸಂ, ನಾನು ಕೊಡ್ತಕ್ಕಂಥ ಗ್ರಾಸವನ್ನು ಸ್ವೀಕಾರ ಮಾಡಿರಿ. ಗಾವಃ ತ್ರೈಲೋಕ್ಯ ಮಾತರಃ, ಗೋವುಗಳನ್ನ ಏನಂತ ಕರೀತಾರೆ? ಗಾವೋ ವಿಶ್ವಸ್ಯ ಮಾತರಃ ಅಂತ ವೇದದ ಮಾತು. ಇಡೀ ಜಗತ್ತಿಗೆ ತಾಯಿ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾತ್ರ ತಾಯಿ. ಗೋವುಗಳು ಹಾಗಲ್ಲ, ಇಡೀ ಎಲ್ಲ ಈ ಲೋಕಕ್ಕೆ ತಾಯಿ. ತುಂಬ ಇಂಪಾರ್ಟೆಂಟ್. ಸಾಮಾನ್ಯ ಒಂದು ಕ್ಲಾಸ್ ಇದೆ. ಯಾವುದೇ ಹಸುವಿನ ಹಾಲು, ಯಾವುದೇ ಒಂದು ಪ್ರಾಣಿ ಇದೆ, ಅದರ ಹಾಲು ಯಾತಕ್ಕೆ ದೇವ್ರು ಕೊಟ್ಟಿದ್ದಾನಲ್ಲಿ? ಅವುಗಳ ಕರುಗಳಿಗೆ ಮಾತ್ರ, ಬೇರೆ ಉಪಯೋಗಿಸ ಇಲ್ಲ. ಅದನ್ನು ಆ ಕರುಗಳು ಮಾತ್ರ ಉಪಯೋಗಿಸ್ಬೇಕು. ಆದರೆ ಗೋವಿನ ವಿಶೇಷ ಅಂದರೆ ಅದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಅದು ವೆರಿ ಇಂಪಾರ್ಟೆಂಟ್. ತುಂಬ ಜನ ಲಾಜಿಕ್ ತಪ್ಪು ಅಪ್ಲೈ ಮಾಡಿಬಿಡ್ತಾರೆ. ಹಾಲು ಕುಡಿಬೇಡಿ, ವಾದ ಇದೆ ಇವತ್ತು ನಿರ್ಧಾರಗಳು. ನ್ಯಾಚುರಲ್ ಹಾಲು ಕುಡಿಬೇಡಿ, ಯಾಕೆಂದರೆ ಹಾಲು ಕೊಡೋದು ಕರುಗೋಸ್ಕರ, ಹಸು ಕೊಡುತ್ತೋ ನೀವ್ಯಾಕೆ ಕುಡಿತೀರಿ ಅದನ್ನು, ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಜನರಲ್ ಕರೆಕ್ಟ್. ಅದು ಒಂಟಿ ಹಾಲು ಒಂಟಿ ಕುಡಿಬೇಕು, ಬೇರೆ ಯಾರೂ ಕುಡಿಯಾಗಿಲ್ಲ. ಸಿಂಹದ ಹಾಲು ಸಿಂಹನೇ ಕುಡಿ, ಸಿಂಹಸ್ತ್ರ ಹೋಗೋದಿಲ್ಲ, ಯೋಚನೆ ಇಲ್ಲ, ಅದು ಬೇರೆ ಯಾರೂ ಕುಡಿಯಾಗಿಲ್ಲ. ಆದರೆ ಇವತ್ತು ಹಸುವಿನ ಹಾಲು ಮಾತ್ರ ಬೇರೆಯವರೇ ಹೆಚ್ಚು ಕುಡಿಯೋದು ಅದಕ್ಕಿಂತ. ಯಾಕೆ? ಸ್ವಲ್ಪ ಸಾವಿರ ಕರು ಕುಡಿಬೇಡಿ, ಸ್ವಲ್ಪ ಕುಡಿಯುತ್ತೆ. ಇದೆಲ್ಲ ಕಡಿಮೆ ಮಾಡ್ತಾ ಬರ್ತಾರೆ ಮೊದಲು. ಕೊನೆಗೆ ಹೆಸರು ಅಷ್ಟೇ, ಅದು ಯಾವಾಗ ಹುಲ್ತಿಲ್ಲಕ್ಕೆ ಶುರು ಮಾಡಿಬಿಡುತ್ತೆ ಅವಾಗಿಲ್ಲ, ಇದು ಬರೀ ಇವರೇ ತೊಗೊಂಡ್ಬಿಡ್ತಾರೆ. ಆ ಸ್ಥಿತಿ ಬಂದುಬಿಡುತ್ತೆ. ಯಾರು ಸ್ವಲ್ಪಾರು ಕುಡಿಸ್ಲೇಬೇಕಿಲ್ಲ, ತಪ್ಪದು. ಆಮೇಲೆ ಹೋದರೆ ನಿಂತು ಹೋಗ್ಬಿಡುತ್ತೆ ಅಷ್ಟೇ. ಇದು ಈ ರೀತಿಯಾಗಿ ಗೋವಿನ ಸ್ಪೆಷಾಲಿಟಿ ಇದು. ಅದಕ್ಕೆ ಗಾವೋ ವಿಶ್ವೇಶ್ಯ ಮಾತರಃ. ರಾಂಗಾತಿಗೆ ಉಪಯೋಗಿಸ್ಬಿಟ್ಟು ಎಷ್ಟು ಹಾಲು ಕುಡಿದು ಬಿಟ್ಬಿಟ್ಟಿದ್ದಾರೆ ಅವ್ನು ಕೇಳ್ಕೊಂಬಿಟ್ಟು. ತಪ್ಪದು. ಅದು ನಮ್ಮ ಶಾಸ್ತ್ರದಲ್ಲಿ ಮಾತ್ರ ಕರೆಕ್ಟಾಗಿ ಹೇಳುತ್ತೆ, ಗೊತ್ತಾಯ್ತಾ? ಬೇರೆ ಎಲ್ಲ ಪ್ರಾಣಿಗಳು ಅಪ್ಲೈ ಆಗೋದು, ಇದಕ್ಕೆ ಅಪ್ಲೈ ಆಗೋದಿಲ್ಲ, ಗೊತ್ತಾಯ್ತಾ? ಎಲ್ಲ ಪ್ರಾಣಿಗಳು ಸಿಂಹ ಕ್ರೂರಿ, ಎಲ್ಲ ಪ್ರಾಣಿಗಳು ಕ್ರೂರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವಾ? ತಪ್ಪದು. ಎಲ್ಲ ಪ್ರಾಣಿ ಅಂತ ಸೇರೋದಿಲ್ಲ ಅದರಲ್ಲಿ, ಕೆಲವು ಎಕ್ಸೆಪ್ಷನ್ ಇದೆ. ಗೋವಿಗೆ ಎಕ್ಸೆಪ್ಷನ್ ಇರೋದು ಏನಂತ ಕರೀತಾರೆ ಅದಕ್ಕೆ? ಯಾಕೆ ಗೊತ್ತಾ? ಎಲ್ಲರಿಗೂ ಸೂಟ್ ಆಗುತ್ತೆ. ಇದು ವಿಶೇಷ. ಯಾತಕ್ಕೆ ಬೇರೆ ಪ್ರಾಣಿಗಳ ಹಾಲು ಕುಡಿಬಾರ್ದು ಅಂದರೆ ಆ ಹಾಲು ಆ ಪ್ರಾಣಿಗಳಿಗೆ ಮಾತ್ರ ಬೇರೆಯವ್ರಿಗೆ ಸೂಟ್ ಆಗೋದಿಲ್ಲ. ಆದರೆ ಹಸುವಿನ ಹಾಲು ದೇವರು ಹೇಗೆ ಮಾಡಿದ್ದಾನೆ ಅಂದರೆ ಎಲ್ಲರಿಗೂ ಸೂಟ್ ಆಗಬೇಕು, ಪ್ರಾಣಿಗಳಿಗೂ ಸೂಟ್ ಆಗಬೇಕು, ಆ ರೀತಿ ಮಾಡಿದ್ದ. ಇದು ಮ್ಯಾಜಿಕ್. ಇದು ನಾಯಿಗಳಿಗೂ ನಾಯಿ ಹಾಲು ಕುಡಿಸೋದಿಲ್ಲ. ಯಾವುದನ್ನು ಕುಡಿಸ್ತಾರೆ? ತನ್ನ ನಾಯಿ ಬಿಟ್ಟುಬಿಡಿ, ಅದನ್ನ ನಾಯಿ ಬಿಟ್ಟುಬಿಟ್ರೆ ಅದು ಬೆಸ್ಟ್ ಸೂಟೆಡ್ ಯಾವುದು ಅದಕ್ಕೆ? ಹಸುವಿನ ಯಾವ್ದು ಬೇಕಾದ್ರೂ ಕುಡಿಯುತ್ತೆ, ಎಂಥ ಪ್ರಾಣಿ ಬೇಕಾದ್ರೂ ಕುಡಿಸ್ಬೋದು. ಅದಕ್ಕೆ ವಿಶ್ವಸ್ಯ ಮಾತರಃ, ಜಗತ್ತಿಗೆ ತಾಯಿ ಅಂತ ಕರೆದು. ಏನು? ಹಾಂ ಲಾಂಗ್ ಲಾಜಿಕ್. ಅದೇ ರೀತಿ ಇನ್ನೂ ಕೇಳಿದೆ, ಹಸುವಿನ ಹಾಲು ಕುಡಿಬೇಡಿ, ತುಪ್ಪ ತಿನ್ನಬೇಡಿ, ಯಾಕೆ? ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತೇಳಿ. ಕರೆಕ್ಟು. ಯಾವತ್ತು ಎಲ್ಲ ತುಪ್ಪಕ್ಕೂ ಡೇಂಜರ್ ಇದೆ. ಆದರೆ ದೇಶೀಯ ಹಸುವಿನ ಹಾಲು ತುಪ್ಪಕ್ಕೆ ಏನಿಲ್ಲ, ಅದು ಕ್ಲಿಯರ್ ಮಾಡಿಬಿಡತ್ತೆ. ಮತ್ತು ಅದು ಹೊಸ ಕ್ವಾಲಿಟಿ ಅದಿರೋದು. ಎಲ್ಲದಕ್ಕೆ ಒಂದೇ ನ್ಯಾಯ ಉಪಯೋಗಿಸ್ಬಾರ್ದು. ಇವರು ಎಲ್ಲ ಒಂದೇ ನ್ಯಾಯ ಉಪಯೋಗಿಸೋದು ತಪ್ಪು. ಅದಕ್ಕೆ ಗೋವಿಂದ ಯಾತ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಅಂದರೆ ಬೇರೆ ಪ್ರಾಣಿ ಭಿನ್ನವಾಗಿ ಕಾಣೋದು ಅಲ್ಲಿ ಗೋವುಗಳು. ಅದು ಬಿಟ್ಟುಬಿಟ್ಟು ಇವರು ಲೌಕಿಕ ಅರ್ಥ ಮಾಡಿಕೊಂಡ್ರೆ ಕೆಟ್ಟೋಗ್ಬಿಡೋದು. ಆ ಸೆನ್ಸ್ ಯೋಚನೆ ಮಾಡೋದಿಲ್ಲ ಇವರು. ಗಾವಸ್ತ್ರೈಲೋಕ್ಯ ಮಾತರಃ ಗಾಮ ದೃಷ್ಟ್ವಾಚ, ಗೋವುಗಳನ್ನು ಮುಟ್ಟೋದು, ನಮಸ್ಕಾರ ಮಾಡೋದು, ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೆ ಹಾಕೋದು, ಪ್ರದಕ್ಷಿಣೀಕೃತಾನೇನ ಸಪ್ತದ್ವೀಪಾವಸುಂಧರ. ಆ ರೀತಿ ಮಾಡಿದರೆ, ಒಂದು ಗೋವಿನ ಪ್ರದಕ್ಷಿಣೆ ಮಾಡಿದರೆ ಇಡೀ ವಿಶ್ವ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರುತ್ತೆ. ವಿಶ್ವ ಪ್ರದಕ್ಷಿಣೆ ಸಪ್ತದ್ವೀಪಾವಸುಂಧರ, 7 ದ್ವೀಪಗಳಿಂದ ಕೂಡಿದ ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರುತ್ತೆ. ಯಾಕೆ? ಎಲ್ಲ ದೇವತೆಗಳು ಇದ್ದಾರೆ ಗೋವಿನೊಳಗೆ, ಎಲ್ಲ ಪ್ರಾಣಿಗಳಲ್ಲೂ ದೇವತೆಗಳಿದ್ದಾರೆ. ಅದು ಎಲ್ಲ ದೇವತೆಗಳಲ್ಲಿ ಒಂದೇ ಒಂದು ಪ್ರಾಣಿ ಅಂದರೆ ಗೋ ಒಂದೇ. ಇತ್ತವೇ ವತು ಕುರ್ವೀತ ಗವಾಂ ಗ್ರಾಸಂ ದಿನೇ ದಿನೇ. ಈ ರೀತಿ ತಿಳ್ಕೊಂಡು ಯಾತಕ್ಕೆ ನೀವು ಹಸುವಿಗೆ ಕೊಡಬೇಕು ಅಂದರೆ ಎಲ್ಲದಕ್ಕೂ ಕೊಟ್ಟಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ಕೊಡೋದು, ಹಸುವಿಗೆ ಕೊಡೋದು, ಅಗ್ನಿಯಲ್ಲಿ ಕೊಡೋದು,
ಹಸುವಿನಲ್ಲಿ ಕೊಡೋದು ಒಂದು ಮೀಡಿಯಾ, ದೇವರು ಮುಟ್ಸಕ್ಕಿರೋ ಅಂತ ಪದ್ಧತಿ ಅದು. ಅದು ಹಸುವಿನಲ್ಲಿ ಕೊಟ್ಟರು ಕೂಡ ದೇವತೆ ಮುಟ್ಟು. ಅದಕ್ಕೆ ಪಿಂಡ ಕೂಡ ಯಾವುದಕ್ಕೆ ತಿನ್ನಿಸ್ಬೋದು? ಹಸುವಿಗೆ. ಅದು ತುಂಬ ಜನ ನೂರಾರು ಜನ ಮಾಡಿದ್ರೆ ಪಜಿತಿ ಆಗುತ್ತೆ, ಕೊಡಬಾರ್ದು ಅಷ್ಟೇ ಹೊರತು. ಸಾಮಾನ್ಯವಾಗಿ ಹಸು ಕೊಡೋದು ನಂಬರ್ 1 ಅದು ಅಷ್ಟೇ ಇದ್ದಾಗ. ನೂರಾರು ಜನ ಪಕ್ಷಮಾಸದಲ್ಲಿ ಒಂದೇ ಒಂದೇ ಗೋಯಿ ಕೊಟ್ಬಿಟ್ರೆ ಪಜಿತಿ ಆಗಿಬಿಡುತ್ತೆ. ಎಷ್ಟೋ ಸತ್ಯ ಹಸು ಓದದ್ದು ಇದೆ ಪ್ರಸಂಗ ಬಂದು ಅತಿಯಾಗಿಬಿಟ್ಟು. ಪ್ರದಕ್ಷಿಣೀಕೃತಾನೇನ ಏವಂ ಪ್ರಬೋಧಮಾರಭ್ಯ ವೈಶ್ವದೇವ ಪರ್ಯಂತಂ ಕರ್ಮೋಕ್ತ್ವಾ. ಇಲ್ಲಿವರೆಗೆ ಆಯಿತು. ಪ್ರಬೋಧಮಾರಭ್ಯ 7ರಿಂದ ಶುರು ಮಾಡಿ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಅಲ್ಲಿಂದ ಶುರು ಮಾಡಿಬಿಟ್ಟು ವೈಶ್ವದೇವ ಪರ್ಯಂತಂ ಕರ್ಮ ಭುಕ್ತ್ವಾ ಇದಾನೀಂ ಸ್ವಕೃತಂ ಸರ್ವಮಪಿ ಯಜ್ಞಾಧಿಕಂ ಹರವು ಸಮರ್ಪಯೇದಿತ್ಯಾಹ ಇಷ್ಟಮಿತಿ. ಇಷ್ಟು ಹೇಳಿದ ಮೇಲೆ ತಾವು ಮಾಡಿದ ಪ್ರತಿ ಕರ್ಮವನ್ನು ಕೂಡ ಏನು ಮಾಡಬೇಕಾಗ? ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಆ ವಾಕ್ಯ ಅದು ಭಾಗವತದ ಶ್ಲೋಕ. ಅದು ಸರ್ವ ಜಪ್ತಂ ಗಾಯತ್ರ್ಯಾದಿ ಮಂತ್ರೈ ಯಜ್ಜಪತಿ. ಏನೇನು ಹೋಮ ಮಾಡಿರ್ತಾನೆ, ಏನೇನು ಜಪ ಮಾಡಿರ್ತಾನೆ, ಪೂರ್ತಂ ತಟಾಕ ಆರಾಮ ಪ್ರಪಾಸ್ಥಾನ, ಕೆರೆ ತೋಡಿಸೋದು, ಬಾವಿ ತೋಡಿಸೋದು, ಅರವಟ್ಟಿಗೆ ಪ್ರಪಾ ಅಂದರೆ ಅರವಟ್ಟಿಗೆ ಇಡೋದು, ಇವೆಲ್ಲ ಸೇವೆಗಳು. ಇದಿಷ್ಟು ಕೂಡ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು. ನಿರ್ಮಾಣಾಧಿಕಂ ಇಷ್ಟಂ ದತ್ತಂ. ಇಷ್ಟಂ ಅಂದರೆ ಯಜ್ಞ ಮಾಡಿದ್ದು, ದತ್ತಂ ಅಂದರೆ ದಾನ ಮಾಡಿದ್ದು. ಇಷ್ಟಂ ದತ್ತಂ ಜಪ ಜಪ್ತಂ ಜಪ ಮಾಡಿದ್ದು. ಆಮೇಲೆ ತಪಸ್ತಪ್ತಂ ತಪಸ್ ಮಾಡಿದ್ದು. ಎಲ್ಲವನ್ನು ಏನು ಮಾಡಬೇಕು? ದೇವರಿಗೆ ಒಪ್ಪಿಸ್ಬಿಡಬೇಕು. ಆತ್ಮನಃ ಸಸ್ಯ ಪ್ರಿಯಂ, ಏನೇನು ಪ್ರಿಯವಾದ ಪದಾರ್ಥ ಅದೆಲ್ಲ ಮೊದಲು ದೇವರಿಗೆ ಅರ್ಪಿಸಿ ತಗೋಬೇಕು. ಭೋಜ್ಯಂ ಅನ್ನಪಾನಾದಿಕಂ ಪ್ರಿಯಾನಿತಿ ದಾರಾದಿತ್ರಯ ವಿಶೇಷಣಂ. ಪ್ರಿಯಂ ಅಂತ ಹೇಳಿದರೆ ಹೆಂಡತಿ ಮಕ್ಕಳು ಭೋಜನ ಮಾಡಿದ ಎಲ್ಲವನ್ನೂ ಕೂಡ ಸೇರಿಸಿಬಿಟ್ಟು ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅದೇ ಮಗಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಈ ಶ್ಲೋಕದ ಅರ್ಥ. ಪತ್ನ್ಯಾದಿಕಂ ಸರ್ವಂ ಪರಮಸ್ಮೈ ಸರ್ವೋತ್ತಮಾಯ ಹರಯೇ ಸನ್ನಿವೇದಯೇತ್. ಎಲ್ಲವೂ ಸಮರ್ಪಣೆ ಮಾಡೋದು ಅಂದರೆ ಏನು? ಆಧಿನ್ಯ ಚಿಂತನ. ಇವರೆಲ್ಲ ನಿನ್ನವರು ಅಂತ ಚಿಂತನೆ ಮಾಡೋದಕ್ಕೆ ಸಮರ್ಪಣ ಅಂತ ಕರೀತಾರೆ. ಪ್ರಾಣ ದೇಹ ಮನಃ ಖ ಆತ್ಮ ಗೇಹ ಅಪತ್ಯ ಧನಾದಯ ಯತ್ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನು ಅಪರಃ ಪ್ರಿಯ. ಇದು ಭಾಗವತದ ಶ್ಲೋಕ. ಪ್ರಾಣ ದೇಹ ಮನಃ ಖ ಆತ್ಮ ಗೇಹ ಅಪತ್ಯ ಧನಾದಯ ಇಷ್ಟು ನಮಗೆ ಪ್ರಿಯ ಆಗೋದು ಏನು ಕಾರಣ? ದೇವ್ರ ಕಾರಣ. ದೇವರ ಅನುಗ್ರಹ ಮಾಡದೆ ಹೋಗಿದ್ದರೆ ಏನಾಗ್ತಿರಲಿಲ್ಲ? ಪ್ರೀತಿ ಯಾರು ಪ್ರೀತಿನ ಹುಟ್ಟೋದಿಲ್ಲ, ದ್ವೇಷನೂ ಎರಡಕ್ಕೂ ದೇವ್ರ ಕಾರಣ ಆಗಬೇಕು. ಪ್ರಾಣನ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಣ ಬಿಟ್ಟುಬಿಡ್ತಾರೆ. ಅವ್ರು ಏನು ದ್ವೇಷ, ಯಾವುದ್ರಲ್ಲಿ ದ್ವೇಷ ಬಂದಿದೆ ಅವರಿಗೀಗ? ಪ್ರಾಣದ ಮೇಲೇನೆ. ಇವತ್ತು ಪ್ರಾಣ ಆತ್ಮಹತ್ಯೆ ಮಾಡಿಕೊಂಡು ಬುದ್ಧಿ ಬಂದಿಲ್ಲ ಅಂದರೆ ದೇವ್ರ ದಯ ಅಂತ ಅರ್ಥ. ಇಲ್ಲವ್ರು ಏನಾಗಬೇಕಾಗಿತ್ತು? ಎಲ್ಲರೂ ಕೂಡ ಹೇಗೆ ಮಾಡಿ ಹೋಗ್ಬಿಡ್ತಾ ಇದ್ರು. ಆಮೇಲೆ ದೇಹ ತ್ಯಾಗ ಮಾಡೋದು. ದೇಹದ ಮೇಲೆ ನಮಗಿಲ್ಲ ಮತ್ತು ವಿಮಾನ ಇಟ್ಕೊಟ್ಟು ದೇವ್ರು ಕೊಟ್ಟಿದ್ದಾರೆ ಅಂತ ಉಳಿಸ್ಕೊಂಡಿದ್ದು ಹೋಗ್ಬಿಡ್ತಾ ಇತ್ತು. ಮನಸ್ಸು ಅಷ್ಟೇ. ಮನಸ್ಸು ಕೆಡಿಸ್ಕೊಂಡ್ಬಿಟ್ರೆ ಕುಡಿಯೋರ್ಗಡೆ ಮನಸ್ಸು ಸರಿ ಇರೋದಿಲ್ಲ. ಆಮೇಲೆ ಇಂದ್ರಿಯಗಳು. ಆತ್ಮ ಅಂದರೆ ಮನಸ್ಸು, ದೇಹ ಎರಡೂ ಆಗುತ್ತೆ. ಆಮೇಲೆ ಗೇಹ ಮನೆ ಮೇಲೂ ಕೂಡ ಅಷ್ಟೇ. ಅಭಿಮಾನ ಇರೋವರೆಗೂ ಸರಿ, ಇಲ್ಲದವರೆ ಪ್ರಿಯ ಆಗೋದು ಯಾವಾಗ? ಬೇಕು ಅನಿಸೋದು ದೇವ್ರು ಹೇಳಿದ ಮಾತು ಆಗೋದೆ. ಎಷ್ಟು ಭಾರಿ ಒಳ್ಳೆ ಮನೆ ಕಟ್ಸಿರ್ತಾರೆ. ಎಷ್ಟೋ ನೋಡಿದ್ವಿ, ಆಲ್ ಟೀಕ್ ಎಲ್ಲಿ ದೇವ್ರ ಮನೆ ಸ್ಯಾಂಡಲ್ವುಡ್ ಅಷ್ಟು ಮಾಡಿರ್ತಾರೆ, ಮಾರಾಟಕ್ಕೆ ಇಟ್ಬಿಡ್ತಾರೆ. ಯಾಕೆ? ತಾರೇ ಕಷ್ಟಪಟ್ಟು ಕಟ್ಸಿರ್ತಾರೆ. ಇದಕ್ಕಿಂತ ಏನು ಅನಿಸುತ್ತೆ ಅವನಿಗೆ? ಇದು ಬೇಡ ಅನಿಸ್ಬಿಟ್ಟು. ಎಷ್ಟು ಆಶ್ಚರ್ಯ. ತೊಗೊಳೋರು ಎಲ್ಲ ಯಾಕೆ ಕೊಡ್ತೀರಿ ನೀವು? ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅವ್ರು ಹೇಳಿದರೆ, ಬೇಕಾದ್ರೆ ತೊಗೊಳ್ಳಿ ಸಾಕಾರು ಬಿಡಿ, ನಾನು ಕೊಡ್ತೀನಿ ಅಷ್ಟು. ಗೊತ್ತಾ? ಕೆಲವೊಂದು ಡಲ್ಟಿ ಅದು ಹೊಲಸು ಅಂದ್ರೆ ಅವ್ರು ಬಿಡ್ಲಕ್ಕೆ ತಯಾರಿಲ್ಲ. ಯಾಕೆಂದರೆ ಐ ಲೈಕ್ ಇಟ್ ವೆರಿ ಮಚ್ ಅಂತಾರೆ. ದೇವರು ಎಂಥ ಬುದ್ಧಿ ಕೊಟ್ಟಿದ್ದಾನೆ ಈಗ? ಅದ್ರ ಮೇಲೆ ಅಭಿಮಾನ ಕೊಟ್ಬಿಟ್ಟಿದ್ದಾರೆ. ಏನು ಮಾಡಿರಿ ಬಿಡೋದಿಲ್ಲ. ಎಷ್ಟೋ ಜನ ಹಾಗಿದ್ದಾರೆ. ಎಂಥದ್ದು ಕೊಟ್ಟರು ಕೂಡ ಇದೇ ಆಗಬೇಕು ನಮಗೆ ಅಂತ ಹೇಳಿದ್ದಾರೆ. ಕೆಲವರು ಒಳ್ಳೇದು ಬೇಕು ಅಂತಾರೆ. ಅಂದರೆ ದೇವರು ಕೊಡದೆ ಹೋದರೆ ಒಳ್ಳೇದು ಕೆಟ್ಟದಾಗತ್ತೆ, ಕೆಟ್ಟದ್ದು ಒಳ್ಳೇದಾಗುತ್ತೆ. ಆದ್ದರಿಂದ ದೇವ್ರ ಬುದ್ಧಿ ಪ್ರೇರಕ ಆತ್ಮೆ ಬುದ್ಧಿ. ಅಪತ್ಯ ಮಕ್ಕಳ ಮೇಲೆ. ಮಕ್ಕಳು ತಂದೆ ಮಕ್ಕಳಿಗೆ ಅನೇಕರಿಗೆ ಆಗಲ್ಲ, ಕಂಡ್ರಾಗಲ್ಲ. ಬರೀ ಸೇವೆಗೆ ಮಾಡೋದು ಬೇಕಾಗಿಲ್ಲ, ನೋಡಿ ಕೂಡ ನೋಡೋದಿಲ್ಲ, ಅಷ್ಟು ಸಿಟ್ಟೇ ಇರುತ್ತೆ. ದೇವರ ಅನುಗ್ರಹ ಮಾಡದೆ ಹೋದರೆ ಹಾಗಾಗುತ್ತೆ. ಧನಾದಯ ಮತ್ತು ಧನ ಮೊದಲಾದವುಗಳು ಕೂಡ ನವಕೋಟಿನ ತಕ್ಷಣ ಬಿಟ್ಟು ಹೊರಟ್ಬಿಟ್ಟು ಅದ್ರ ಮೇಲೆ ಏನು ಬರಲಿಲ್ಲ, ಅವರಿಗೆ ಪ್ರೀತಿ ಬರಲೇ ಇಲ್ಲ. ಕೆಲವು ಒಂದು ಕಾಸಿಗೋಸ್ಕರ ಕೆಳಬಿದ್ದು ರೈಲು ಕೆಳಬಿದ್ದು ಸತ್ತೋದ್ರೆ ಸಿಗ್ತಾರೆ. ಯಾವುದೋ ಪರ್ಸ್ ಬೀಳುತ್ತೆ ಅಂತ ಒಂದು ರೂಪಾಯಿ ಕಾಯಿನ ಕೆಳಗೆ ಬಿತ್ತು ಆಗ್ತಿರುತ್ತಂಥದ್ದು ತೊಗೊಳಕ್ಕೆ ಹೋಗ್ತಾರೆ, ಕೆಳಗೆ ಬಿದ್ದು ಮೇಲೆ ಹೋಗ್ಬಿಡುತ್ತೆ. ಅಂದರೆ ₹1 ಮೇಲೆ ಅವನಿಗೆ ಮೋಹ ಇದೆ, ಇವರಿಗೆ ನವಕೋಟಿ ಮೇಲೂ ಮೋಹ ಇರಲಿಲ್ಲ. ಎಲ್ಲ ಯಾರಿಂದ ಬರಬೇಕದು? ದೇವರಿಂದ. ಅನುಸಂಧಾನ ಇದ್ದಾಗ ಯಾರಿಗೆ ಅರ್ಪಿಸ್ಬೇಕು ಅಂತ ಆಯ್ತು? ಈಗ ದೇವರಿಗೆ. ಯಾರ ಅನುಗ್ರಹದಿಂದ ಮೇಲೆ ಅದ್ರ ಮೇಲೆ ಬಯಕೆ ಹುಟ್ಟಿದೆಯೋ, ಪ್ರೀತಿ ಹುಟ್ಟಿದೆಯೋ ಆತ ಮೂಲ ಕಾರಣ. ಪ್ರಿಯಾ ಆಸನ್
ತತಃ ಕೋನು ಅಪರಃ ಪ್ರಿಯ ಇತಿ ಜ್ಞಾತ್ವಾ ಹರೇಃ ಸರ್ವಂ ತ್ವದೀಯಮೇವ ನಮಮ ಕಿಂಚಿತ್ ಎಲ್ಲವೂ ನಿನ್ನದೇನೆ ನಂದ್ಯಾವುದೂ ಇಲ್ಲ ಅಹಂತು ತವ ದಾಸಃ ನಾನು ನಿನ್ನ ದಾಸ ಇತಿ ಜ್ಞಾನಂ ಸನ್ನಿವೇದನಂ ಅಲ್ಲೇನಿದೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂತಿದೆ. ಸನ್ನಿವೇದನ ಅಂದರೆ ಇದು ನನ್ನದು ಯಾವುದೂ ಅಲ್ಲ ಎಲ್ಲ ನಿಂದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಂತಾರೆ ಸನ್ನಿವೇದನ. ನಿವೇದನ ಸನ್ನಿವೇದನ. ತಥಾ ಚ ಉಕ್ತಂ ಏಕಾದಶೇ ಸ್ಕಂಧೆ ಏಕಾಸ್ಕಂಧ ಶ್ಲೋಕ ಇದು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಕವಿ ಹರಿ ಅಂತರಿಕ್ಷ 9 ಜನ ಬರ್ತಾರಲ್ಲ, ಫಸ್ಟ್ ಇವರು ಹೇಳೋ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಕೊನೆಯೇ ಬರೋದು ಇವರು. ಅವರಿಂದ ಉಲ್ಟಪಲ್ಟ ಬಂದಿದ್ದ ಕ್ರಮ ಹೇಳೋ ಕ್ರಮ ಬೇರೆ ಮಾಡ್ತಾರೆ. ಇತಿ ಅತ್ರ ಪರಸ್ಮೈ ಸರ್ವದೇವೋತ್ತಮ. ಯಾರಿಗೆ ದೇವರು ಒಪ್ಪಿಸ್ಬೇಕು ಅಂದರೆ ಪರಸ್ಮೈ ಈ ಸರ್ವೋತ್ತಮ ಅದಕ್ಕೆ ಒಪ್ಪಿಸ್ಬೇಕು. ಸರ್ವದೇವೋತ್ತಮಾಯ ನಿವೇದಯೇತಿತ್ಯನೇನ ತತ್ರ ತತ್ರ ಕರ್ಮಸು ಅನ್ಯೇಪಿ ದೇವಾ ಹೂಯಮಾನಾಃ ಸಂತಿ ತಥಾಪಿ ತೇಷಾಮಪಿ ಸತ್ತಾದಿಪ್ರದೋ ಹರಿರಸ್ತೀತಿ ಮುಖ್ಯತೆಯ ತಸ್ಮೈ ನಿವೇದಯೇತ್ ಇತಿ ಅಸೂಚಿ. ಆದ್ದರಿಂದಲೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನವಗ್ರಹ ಹೋಮ ಮಾಡಬೇಕಾದ್ರೆ ನವಗ್ರಹಕ್ಕೆಲ್ಲ ಹೋಮ ಕೊಡ್ತಾ ಇದ್ದಾನೆ. ಆದರೆ ಮುಗಿಸ್ಬೇಕಾದ್ರೆ ಮತ್ತೆ ಕೃಷ್ಣಾರ್ಪಣ ವಸ್ತುನೇ ಕೊಡಬೇಕಾದ್ರೂ ಅನುಸಂಧಾನ ಹಾಗೇ ಇರಬೇಕು. ಮುಗಿಸ್ಬೇಕಾದ್ರೂ ಕೂಡ ಅದನ್ನು ನವಗ್ರಹಾರ್ಪಣ ವಸ್ತು ಅಂತ ಹೇಳಾಗಿಲ್ಲ. ಏನು ಹೇಳಬೇಕು ಅದನ್ನು ಕೃಷ್ಣಾರ್ಪಣೆ ಮುಗಿಸ್ಬೇಕು. ಆ ನೋಟಕ್ಕೆ ಏನು ಮೇಲ್ನೋಟಕ್ಕೆ ಏನು ಅನಿಸುತ್ತದೋ ಬೇರೆಯವ್ರಿಗೆ ಸಂಬಂಧಪಟ್ಟ ಕರ್ಮ ಕಂಡಾಗೆ ಅಲ್ಲ, ವಾಸ್ತವವಾಗಿ ಯಾರಲ್ಲಿ ಎಂಡಾಗಬೇಕದು ದೇವರಲ್ಲೇನೆ. ಯಾಕೆ ಅದು ಪರಸ್ಮೈ ಸರ್ವೋತ್ತಮನಾದ್ದರಿಂದ. ಇತಿ ಅಸೂಚಿ. ತದುಕ್ತಂ ಭಾಗವತೆ ಯಥಾ ತರೋರ್ಮೂಲ ನಿಷೇಚನೇನ ಇತಿ. ತದುಕ್ತಂ ಭಾಗವತೆ. ಇದು ಸರ್ಕಾರದ ವ್ಯವಹಾರ ಮಾಡಬೇಕಾದ್ರೆ ಯಾವಾಗಲೂ ಹಾಗೆ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅವನು ಕೊಡೋದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕಲ್ಲಿ ಅಪ್ಲಿಕೇಶನ್ ಕೊಟ್ಟರು ಕೂಡ ಅಡ್ರೆಸ್ ಅವನಿಗೆ ಮಾಡೋಂಗಿಲ್ಲ. ಯಾರಿಗೆ ಮಾಡಬೇಕದನ್ನು ಚೀಫಿಗೆ ಮಾಡಬೇಕು. ಚೀಫಿಗೆ ಮಾಡಿದರೆ ಮಾತ್ರ ಆಫೀಸ್ ಕೆಲಸ ಆಗೋದು. ಏನೇ ಕೆಲಸ ಆಗಲಿ ಅದರೊಳಗೆ ಅಡ್ರೆಸ್ ಅವರಿಗೆ ಮಾಡಬೇಕು. ಇಲ್ಲದೆ ಹೋದರೆ ಅದು ಇನ್ವ್ಯಾಲಿಡ್. ಅದು ಇವ್ರಿಗೆ ಪವರ್ಸೇ ಇಲ್ಲ, ಬೇರೆಯವ್ರಿಗೆ ಏನಿಲ್ಲ, ಅದು ತೊಗೊಳ್ಳೋ ಪವರು ಇಲ್ಲ, ಕೊಡೋ ಪವರು ಇಲ್ಲ. ಅದೇ ರೀತಿ ಎಲ್ಲದೂ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಇರ್ತದೆ. ಪ್ರತಿಯೊಂದು ಆ ಬ್ಯಾನರ್ನೇ ನಡಿಬೇಕೆ ಹೊರತು ಚೇಂಜ್ ಮಾಡೋಂಗಿಲ್ಲ ಅದನ್ನು. ಅಸೂಚಿ. ಅಸೂಚಿ ಎಂಬುದೇನದು? ಅಸೂಚಿ ಅಂದರೆ ಪಾಸ್ಟ್ ಟೆನ್ಸ್. ಅದು ಸೂಚಿಸಲ್ಪಟ್ಟಿತು ಅಂತ ಅರ್ಥ. ಅಸೂಚಿ ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ ಬಂದಿಲ್ಲ ಅಂತ ಆ ರೀತಿ ಪ್ರಯೋಗ. ಅಸೂಚಿ. ತದುಕ್ತಂ ಭಾಗವತೆ ಯಥಾ ತರೋರ್ಮೂಲ ನಿಷೇಚನೇನ ಇತಿ. ದೃಷ್ಟಾಂತ ಕೊಟ್ಟರು. ಯಥಾ ತರೋರ್ಮೂಲ ನಿಷೇಚನೇನ. ಒಂದು ವೃಕ್ಷಕ್ಕೆ ನೀರು ಹಾಕಬೇಕಾದ್ರೆ ಬುಡಕ್ಕೆ ಹಾಕ್ತಿರೋ ಹಾಗೆ ನಮಗೆ ಒಣಗಿರೋದು ರೆಂಬೆ, ನೀರು ಹಾಕೋದು ಬುಡಕ್ಕೆ. ಮತ್ತೆ ಯಾಕೆ ಅಲ್ಲಿಂದ ಎಂಬೆ ಕೊಟ್ಟರೆ ಉಪಯೋಗ ಇಲ್ಲ. ಮತ್ತೆ ಅಕಸ್ಮಾತ್ ರೆಂಬೆಗೆ ಹಾಕಿದೆ ಅಂತ ತಿಳ್ಕೊಳ್ಳಿ, ಅದು ರೀಚ್ ಆಗೋದೇ ಇಲ್ಲ. ಎಲ್ಲಿಗೆ ಹೋಗಿ ಬರಬೇಕದು? ಅಲ್ಲಿಂದ ಬಂದರೆ ಬರೋದು, ಅಲ್ಲಿಂದ ಹೋದ್ರೆ ರೀಚ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ದೃಷ್ಟಾಂತ ದೇವರು ನಮ್ಮಲ್ಲೇ ದೃಷ್ಟಾಂತ ಇಟ್ಬಿಟ್ಟಿದ್ದಾರೆ. ತಾನು ಸರ್ವೋತ್ತಮತೆ ಹೆಚ್ಚು ಚಿಂತನೆ ಮಾಡಬೇಕು ಅಂದರೆ, ಇವತ್ತು ಹೊಟ್ಟೆ ನೋವಾಗಿದೆ, ಔಷಧಿ ಎಲ್ಲಿ ಕೊಡಬೇಕೀಗ? ಬಾಯಲ್ಲಿ ನುಗ್ತಾನೆ ಹೊಟ್ಟೆಗೆ ಹೋಗುತ್ತಾ ಔಷಧಿ. ಕಾಲು ನೋವಾಗಿದೆ ಮತ್ತು ಹೊಟ್ಟೆಗೆ ಹಾಕಬೇಕು. ಅಲ್ಲಿಂದ ಎಲ್ಲ ಸೆಂಟರ್ ಅದು. ಅಲ್ಲಿಂದ ಏನಾಗಿ ಸಾಲ್ಟ್ ಔಟ್ ಮಾಡಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡುತ್ತೆ. ಮ್ಯಾಜಿಕ್ ದೇವ್ರು ಹಾಗಿಟ್ಟಿದ್ದಾರೆ. ಅದಕ್ಕೆ ತಾನೇ ಜಗತ್ತನ್ನು ಇಟ್ಕೊಂಡಿರೋದ್ರಿಂದ ಕೃಷ್ಣಾರ್ಪಣ ಅಂತ ಕೊಟ್ಟರೆ ಯಾರಿಗೆ ಕೊಡಬೇಕು ಅವ್ರಿಗೆ ರೀಚ್ ಆಗುತ್ತೆ. ಅಥ ತೀರ್ಥಧಾರಣ ಪ್ರಾಶನಾದೀನಿ ಸಂಕ್ಷೇಪ ಶಾಸ್ತ್ರತ್ವಾತ್ ಅನುಕ್ತಾನ್ಯಪಿ ಗ್ರಾಹ್ಯಾಣಿ. ಇಲ್ಲಿ ಇದು ತೀರ್ಥಪ್ರಸಾದ. ಇಲ್ಲಿ ಏನಿದೆ ಆಚಾರ್ಯ ಏನು ಹೇಳಿಲ್ಲ ಅಲ್ಲಿ. ಸುಮ್ಮನೆ ಪ್ರಶ್ನೆ ಮಾಡೋರಿಗೆ ದೇವ್ರ ಪೂಜೆ ಮುಗಿಸಿ ಅಂತ ಮುಗಿಸಿಬಿಟ್ಟು ಭುಂಜೀತ ಹೃದ್ಗತಂ ವಿಶ್ವದೇವಂ ಬಲಿಂಚೇವ ಕುರ್ಯಾನ್ ನಿತ್ಯಂ ತದರ್ಪಣಂ ಹೇಳಿ ಭುಂಜೀತ ಹೃದ್ಗತಂ ವಿಷ್ಣುಂ ಸ್ಮರಂತದ್ಗತ ಮಾನಸಃ. ದೇವ್ರ ಧ್ಯಾನ ಮಾಡ್ತಾ ಊಟ ಮಾಡಿ ಅಂತ ಹೇಳ್ಬಿಟ್ಟು ತೀರ್ಥ ತೊಗೊಳ್ಳಿ ಅಂತ ಹೇಳೇ ಇಲ್ಲ ಅಂತ ಕೇಳಿದರೆ ಏನಂತಾರೆ ಅದಕ್ಕೆ? ಅಂಡರ್ಸ್ಟುಡ್. ಬಸ್ ಹತ್ತಿ ಹೊರಡುತ್ತೆ ಟಿಕೆಟ್ ತೊಗೊಳ್ಳಿ ಅಂತ ಅರ್ಥ. ಅದಕ್ಕೆ ನೀವು ಬೇಗ ತಲೆ ಹೊಟ್ಬಿಟ್ಟಿರೋ ಅಂತ ಕೇಳಾಗಿಲ್ಲ, ಟಿಕೆಟ್ ತೊಗೊಂಡೇ ಹೋಗಬೇಕು. ಅವೆಲ್ಲ ಅಂಡರ್ಸ್ಟುಡ್. ಅಥ ತೀರ್ಥಧಾರಣ ಪ್ರಾಶನಾದೀನಿ. ತೀರ್ಥಧಾರಣ ಅಂದರೆ ಪ್ರೋಕ್ಷಣೆ ಮಾಡಿಕೊಡೋದು, ಪ್ರಾಶನ ಕುಡಿಯೋದು. ಅದು ಶಂಖತೀರ್ಥ, ಇದು ಈ ತೀರ್ಥ. ಸಂಕ್ಷೇಪ ಶಾಸ್ತ್ರದಲ್ಲಿ ಕೆಲವೊಂದು ಏನು ಮಾಡ್ತಾರೆ, ಕೆಲವೊಂದು ಹಾರಿಸೋದಿಲ್ಲ, ಅದನ್ನ ಹಿಡನ್ನಾಗಿ ಹೇಳ್ತಾರೆ. ಇದನ್ನು ಡೀಟೇಲಾಗಿ ಹೇಳ್ತಾರೆ ಅಷ್ಟೇ. ಉಕ್ತ ಅನುಕ್ತಾನ್ಯಪಿ ಗ್ರಾಹ್ಯಾಣಿ ಕೃಷ್ಣಾಮೃತ ಮಹಾರ್ಣವೇ. ನೀವೆಲ್ಲೋ ಹೇಳ್ತೀರಿ ಬಿಡಿ, ಮಾಡೋದಿಲ್ಲ. ಆಚಾರ ಹೇಳಿಲ್ಲ ಅಂದರೆ ಕೃಷ್ಣಾಮೃತ ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಹೇಳಿಲ್ಲ. ಇನ್ನೊಂದು ಕಾರಣ ಇದೆ, ಉಕ್ತಂ ನೋ ವಕ್ತಿ ಭೂಯ. ಒಂದು ಕಡೆ ಹೇಳಿದ್ದೀನಿ, ಒಂದು ಕಡೆ ಹೇಳೋದಿಲ್ಲ. ಆದ್ದರಿಂದ ಕೃಷ್ಣಾಮೃತ ಮಹಾರ್ಣದ ಹೇಳಿರೋದ್ರಿಂದ ಇಲ್ಲಿ ಹೇಳಿಲ್ಲ. ಏನಂತ ಹೇಳ್ತಾರೆ ಅಲ್ಲಿ? ಸ್ನಾನೇ ಪಾದೋದಕಂ ವಿಷ್ಣೋ ಪಿಬನ್ ಶಿರಸಿ ಧಾರಯೇತ್ ಸರ್ವಪಾಪ ವಿನಿರ್ಮುಕ್ತೋ ವೈಷ್ಣವೀಂ ಸಿದ್ಧಿಮಾಪ್ನುಯಾತ್. ಪ್ರೋಕ್ಷಣೆ ಮಾಡೋದಕ್ಕಿಂತ ಮುಂಚೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಶಿರಸಿ ಧಾರಯೇತ್
ಆಮೇಲೆ ಅದರಿಂದ ಸರ್ವ ಪಾಪಗಳಿಂದ ಬಿಡುಗಡೆ ಹೊಂತಾನೆ. ವೈಷ್ಣವೀಂ ಸಿದ್ಧಿ ಮಾಪ್ನುಯಾತ್, ಮುಂದೆ ಯಾವುದಕ್ಕೆ ಕಾರಣ ಅದು? ಮೋಕ್ಷಕ್ಕೆ ಕಾರಣ. ಪ್ರಥಮಂ ಕಾಯಶುದ್ಧರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಾನ್ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧಾ ಪಿಬೇತ್. ಆದ್ದರಿಂದ ಸಿದ್ಧಿ ಮಾಪ್ನುಯ, ವೈಷ್ಣವೀಂ ಸಿದ್ಧಿ ಅಂದರೆ ಮೋಕ್ಷ. ಹಾಂ, ಪ್ರಶ್ನೆ ಮಾಡಿ ಒಂದು ತೀರ್ಥನೇ ಅಲ್ಲ, ಶಂಖತೀರ್ಥ, ಶಂಖಬ್ರಾಹ್ಮಣ ಅಂತ ಮಾಡಿರ್ತಾರಲ್ಲ ಅದನ್ನು ಪ್ರೋಕ್ಷಣೆ ಮಾಡ್ಕೋ. ಅದು ಪ್ರೋಕ್ಷಣ ತೀರ್ಥ, ಶಂಖತೀರ್ಥ ಅಂತ ಹೆಸರು. ಹಾಂ, ಏನ ಹಾಂ, ಏನ ಹಾಂ, ಏನೇ ಇಲ್ಲಿ ಪ್ರೋಕ್ಷಣೆ ಇಲ್ಲ, ಬಡಿ ಒಂದೇ ಸರ್ತಿ ಅಷ್ಟೆ. ರಾತ್ರಿ ಪ್ರೋಕ್ಷಣೆ ಇಲ್ಲ, ರಾತ್ರಿ ಬರೀ ತೀರ್ಥಪ್ರಾಸರ ಅಷ್ಟೆ. ಏನ ಹಾಂ, ಹೌದು, ಅದು ಬೇರೆ ಕಡೆ ತುಂಬ ಕಡೆ ಹೇಳಿದ್ರಾದ್ರಲ್ಲಿ ಹೇಳಲಿಲ್ಲ. ತೀರ್ಥದಲ್ಲಿ ಎರಡು ವಿಧ, ನಿರ್ಮಾಲ್ಯ ತೀರ್ಥ ಒಂದು, ಮಹಾತೀರ್ಥ ಒಂದು. ನಿರ್ಮಾಲ್ಯ ತೀರ್ಥದವ್ರು ಎಷ್ಟು ಪುಣ್ಯ ಬರುತ್ತೆ? ದ್ವಾದಶಾಬ್ದ ಉಪವಾಸ ಫಲ, 12 ವರ್ಷ ಉಪವಾಸ ಮಾಡಿದಷ್ಟು ಪುಣ್ಯ ಬರುತ್ತೆ. ಉಪವಾಸ ವ್ರತ ಮಾಡಿದಷ್ಟು ಪುಣ್ಯ ನಿರ್ಮಾಲ್ಯ ತೀರ್ಥದೊಳಗೆ ಬರುತ್ತೆ. ನಿರ್ಮಾಲ್ಯ ತೀರ್ಥಕ್ಕೆ ಹೇಳಿರೋದಲ್ಲ, ಮಹಾತೀರ್ಥಕ್ಕಲ್ಲ. ಮಹಾತೀರ್ಥಕ್ಕೆ ಇಲ್ಲಿ ಹೇಳಿದ. ನೇತ್ರೇ ಚ ತ್ರಿಪಿಬೇತ್ ಪಶ್ಚಾತ್ ತಾಪತ್ರಯ ನಿವಾರಣಂ ವಿಷ್ಣು ಪಾದೋದಕಂ ಪೂರ್ವಂ ಆಸಿತ್ಯತು ಶಿರೋಮುಖೆ. ನೇತ್ರೇ ಚ, ತಲೆ ಮೇಲೆ ಹಾಕ್ಕೋಬೇಕು, ಕಣ್ಣಿಗೆ ಹಚ್ಕೋಬೇಕು, ಗೊತ್ತಾಯ್ತಾ? ಆಮೇಲೆ ತೀರ್ಥ ತಗೋಬೇಕು ಅಂತ ಹೇಳಿ. ತಾಪತ್ರಯ ನಿವಾರಣ, ಈ ರೀತಿ ಮಾಡಿದರೆ ತಾಪತ್ರಯ ಪರಿಹಾರ, ಸಿದ್ಧಿ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಎರಡೂ ಆಗುತ್ತೆ. ಇತಿ ಪಾದ್ಮೆ ತೀರ್ಥ. ತೀರ್ಥ ಅಂದರೆ ಏನು? ತೀಕಾರೋ ದೈತ್ಯನಾಶಾಯ, ಥಕಾರೋ ಮೋಕ್ಷ ಸಾಧನಂ, ಅಕ್ಷರದ್ವಯ ಸಂಯುಕ್ತಂ ತೀರ್ಥನಾಮ ಸಹೋಚ್ಯತೆ. ತೀ ಮತ್ತು ಥ ಎರಡಿದೆ. ತೀ ಅಂದರೆ ದೈತ್ಯರ ನಾಶವಾಗ್ತಾರೆ, ಥ ಅಂದರೆ ಮೋಕ್ಷ ಸಿಗುತ್ತೆ, ಅದಕ್ಕೆ ತೀರ್ಥ ಅಂತ ಕರೀತಾರೆ. ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ಯದೀಚ್ಛಸಿ ಶಾಲಗ್ರಾಮ ಶಿಲಾವಾರಿ ಪಾಪಹಾರಿ ನಿಷೇವ್ಯತಾಂ. ಆಜನ್ಮಕೃತ ಪಾಪಾನಾಂ, ಹುಟ್ಟಿದಾಗಿನಿಂದ ಮಾಡಿರೋ ಪಾಪಗಳೆಲ್ಲ ಪ್ರಾಯಶ್ಚಿತ್ತಂ ಯದೀಚ್ಛಸಿ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಿದ್ದರೆ ಶಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ನಿಷೇವ್ಯತ, ಶಾಲಿಗ್ರಾಮ ತೀರ್ಥ ತೊಗೊಂಡ್ಬಿಡು, ಹುಟ್ಟಿದಾಗಿನಿಂದ ಮಾಡಿದ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಾಡಿ ಗೊತ್ತಾಗುತ್ತೆ, ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಆ ಜನ್ಮ ಅಂತ ಹೇಳಿದ್ರು. ಹಾಂ, ಎಷ್ಟು ನೀವು ಅನುಸಂಧಾನ, ತೀರ್ಥ ಮಾಡಿದವ್ರ ಕೆಪಾಸಿಟಿ, ತೀರ್ಥದ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪಾಪ ಹೋಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಸ್ತ್ರಂಚ ತ್ರಿಗುಣೀಕೃತ್ಯ, ತೀರ್ಥ ಹೇಗೆ ತೊಗೋಬೇಕು ಅಂದರೆ ವಸ್ತ್ರಂಚ ತ್ರಿಗುಣೀಕೃತ್ಯ ಪಾಣೌ ಪಾಣಿಂ ವಿನ್ಯಸೇತ್. ವಸ್ತ್ರನ 3 ಭಾಗ ಮಡಿಸ್ಬೇಕು ಚೆನ್ನಾಗಿ, ಅದನ್ನು ನೆಲದ ಮೇಲೆ ಬಾರದಾಗ ಹೀಗೆ ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ಇಟ್ಕೋ, ಬಟ್ಟೆ ಇಟ್ಕೊಂಡು ಬಟ್ಟೆ ಮೇಲೆ ಕೈ ಇಟ್ಕೋಬೇಕು. ಪಾಣೌ ಪಾಣಿಂ ವಿನ್ಯಸೇತ್ ತಸ್ಮಿನ್ ತೀರ್ಥಂ ಪ್ರತಿಷ್ಠಾಪ್ಯ ತ್ರಿಪಿಬೇತ್ ಶಬ್ದವರ್ಜಿತಂ. ತೊಗೋಬೇಕಾದ್ರೆ ಶಬ್ದ ಮಾಡಿಕೊಡು, ತೀರ್ಥ ತೊಗೊಳೋದು ಗೊತ್ತಾಗಲಿ ಅಂತ ಜೋರಾಗಿತ್ತು ಕುಡಿಬಾರ್ದು, ಶಬ್ದ ಮಾಡಬಾರ್ದು. ಆದ್ಯಂ ಕಾಯಸ್ಯ ಶುದ್ಧ್ಯರ್ಥಂ, ಮೊದಲನೇ ತೀರ್ಥ ತಗೊಳ್ಳೋದು ಯಾತಕ್ಕೆ ಅಂದರೆ ದೇಹ ಶುದ್ಧಿ ಆಗಲಿಕ್ಕೆ, ಕಾಯ ದೇಹ. ದ್ವಿತೀಯಂ ಧರ್ಮ ಸಾಧನಂ, ಎರಡನೇದು ಮಾಡಿದ ಧರ್ಮ ಬುದ್ಧಿ ಜಾಸ್ತಿ ಆಗುತ್ತೆ. ತೃತೀಯಂ ಮೋಕ್ಷದಂ ಪ್ರೋಕ್ತಂ, ಮೂರನೇ ತೊಗೊಂಡ್ಬಿಟ್ರೆ ಏನಾಗುತ್ತಾಗ ಮೋಕ್ಷ ಸಿದ್ಧಿ ಆಗುತ್ತೆ. ನಮಗೆ 3 ಬೇಕಾದ್ದರಿಂದ ತೀರ್ಥಂ ಏವಂ ತೀರ್ಥಂ ತ್ರಿಧಾ ಪಿಬೇತ್. ಪರಮಾಣು ಸಮಂ ತೀರ್ಥಂ, ಇದು ಭಾರಿ ಇಂಪಾರ್ಟೆಂಟ್. ಪರಮಾಣು ಸಮಂ ತೀರ್ಥಂ ಯಶ್ಚ ಭೂಮೋ ವಿನಿಕ್ಷಿಪೇತ್ ಬ್ರಹ್ಮಹತ್ಯಾ ಸಮಂ ತಸ್ಯ ಪಾಪಮಾಹುರ್ಮನೀಷಿಣಃ. ಪರಮಾಣು ಸಮಂ ತೀರ್ಥಂ, ಅತಿ ಚಿಕ್ಕ ಹನಿ ಏನಾದ್ರು ತೀರ್ಥ ಕೆಳಗೆ ಬಿದ್ದರೆ ತೊಗೋಬೇಕಾದ್ರೆ ಏನಾಗಿ ಕೊಡೋದು, ಕೆಳಗೆ ಬೀಳ್ಕೊಡೋದು, ಆ ರೀತಿ ತೊಗೋಬೇಕು. ಕೆಳಗೆ ಬಿದ್ದರೆ ಭೂಮೌ ವಿನಿಕ್ಷಿಪೇತ್, ಭೂಮಿಯಲ್ಲಿ ಏನಾದ್ರು ಬಿಡಿಸ್ಕೊಂಡ್ರೆ ಬ್ರಹ್ಮಹತ್ಯಾ ಸಮಂ ತಸ್ಯ, ಬ್ರಹ್ಮಹತ್ಯೆ ಮಾಡಿದಷ್ಟು ಪಾಪ ಬರುತ್ತೆ. ಯಾಕೆ? ತಲೆ ಮೇಲೆ ಹಾಕ್ಕೊಡೋದನ್ನು ಕಾಲಿ ತೊಳೆದಾಗ ಆಗೋದಿಲ್ಲ, ಅದನ್ನು ಅನ್ಯಾಯ ಮಾಡಿದಾಗ ಆಗೋದ್ರಿಂದ ಅಷ್ಟು ಪಾಪ ಬರುತ್ತೆ. ಆದ್ದರಿಂದ ತೀರ್ಥ ಹೇಗೆ ತೊಗೋಬೇಕು? ಕೆಳಗೆ ಬೀಳಿಸ್ತಂತೆ ತೊಗೋಬೇಕು. ಇವ್ರು ಕೊಡಬೇಕಾದ್ರೂ ಹಾಗೆ ಕೊಡಬೇಕಾದ್ರೂ ಬೀಳಿಸ್ಕೊಡೋದು, ತೊಗೋಬೇಕಾದ್ರೂ ಬೀಳಿಸ್ಕೊಡೋದು. ಆ ರೀತಿ ತೊಗೊಂಡ್ರೆ ತೀರ್ಥ ಪುಣ್ಯಕಾರವಾಗುತ್ತೋ, ಇದು ಹೋದರೆ ಲಾಸ್ ಆಗುತ್ತೆ. ಇಲ್ಲಿ ಉಳಿದು ಗಿಡಗಳಿಗೆಲ್ಲ ಹಾಕೋದು, ಗಿಡಗಳಿಗೆ ಶ್ರೇಷ್ಠ, ತುಂಬ ಒಳ್ಳೆ ರೀತಿ ಚೆನ್ನಾಗಿ ಬೆಳೆಯುತ್ತೆ. ಬ್ರಹ್ಮಹತ್ಯಾ ಸಮಂ ತಸ್ಯ, ತುಂಬ ಜನ ಬಿಡಿಸೋದು ಹಾಗೆ. ತೀರ್ಥ ಹೀಗೆ ಹಾಕ್ಕೊಂಡು ಇನ್ನೊಬ್ರು ತಲೆ ಮೇಲೆ ಬಿಡೋದು, ತಲೆ ಮೇಲೆ ಬಿಡೋದಿಲ್ಲ, ಇನ್ನೊಬ್ರು ತಲೆ ಮೇಲೆ ಬಿದ್ದು ಅವರು ಬಯಲಿಗೆ ಆಗಿ ಸ್ನಾನಕ್ಕೆ ಹೋಗ್ಬೇಕಾಗ್ತದೆ, ಅಷ್ಟೇ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಎಲ್ಲದೂ ಆಭಾಸ ಮಾಡ್ಕೊಂಡ್ಬಿಡುತ್ತೆ. ಆ ಶ್ರದ್ಧೆ ಪಾಯಿಂಟ್ ಏನಂದರೆ, ಶ್ರದ್ಧೆ ಪ್ರೋಕ್ಷಣೆ ಮಾಡ್ಕೋ, ಸರಿಯಾಗಿ ತಲೆ ಮೇಲೆ ಬಿಡಬೇಕೆ ಹೊರತು ಎಲ್ಲೋ ಬಿಡಿದ್ರೆ ತಪ್ಪೇ. ತಲೆ ಮೇಲೆ ಬಿದ್ದು ಕೆಳಗೆ ಬಿದ್ದರೆ ತಪ್ಪಲ್ಲ, ಅದು ತೊಗೋಬೇಕಾದ್ರೆ ಹಾಗೇನೆ
ತಗೋ ಸರಿಯಾಗಿ ತೊಗೋಬೇಕೆ ಹೊರತು ಅದನ್ನು ಅಸಡ್ಡೆಯಿಂದ ತೊಗೊಂಡ್ರೆ ಕೆಳಗೆ ಬಿಡುತ್ತೆ. ತುಳಸಿ ಮಿಶ್ರಿತಂ ತೋಯಂ ಏಕಾದಶ್ಯಾಂ ಕದಾಚನ ನಗ್ರಾಹ್ಯಂ ವಿಷ್ಣುಭಕ್ತೈಶ್ಚ ವ್ರತಂ ನತಶ್ಚೇಚ್ಛ ಪಾರ್ವತಿ. ಈಗ ಒಂದು ವಿಶೇಷಾಂಶವನ್ನು ತಗೊಂಡ್ರು. ಏನು ಅಂದರೆ ತುಳಸಿ ಮಿಶ್ರಿತಂ ತೀರ್ಥೋಯಂ ಏಕಾದಶ್ಯಾಂ ಕದಾಚನ. ಸಾಮಾನ್ಯವಾಗಿ ಪ್ರತಿ ಸರಿ ತೀರ್ಥ ತುಳಸಿ ದಳ ಇದು ತೊಗೊಂಡ್ರೆ ಭಾರಿ ಶ್ರೇಷ್ಠ. ಪ್ರತಿ ತೀರ್ಥ ತೊಗೋಬೇಕಾದ್ರೂ ಕೂಡ ಪ್ರಥಮ ದ್ವಿತೀಯ ತೃತೀಯಕ್ಕೂ 3 ದಳ ತುಳಸಿ ಇರಬೇಕು, ಅದು ಶ್ರೇಷ್ಠ. ಅಕಸ್ಮಾತ್ ಆಗದೆ ಹೋದರೆ ಒಂದು ಸರ್ತಿ ಆದರೂ ಇರಬೇಕು ಅಂತ ಪದ್ಧತಿ ಅದು. ಈ ಒಂದು ಸರ್ತಿಗೆ ಬಂದಿರುತ್ತೆ ಸಾಮಾನ್ಯ. ಆದರೆ ಒಂದು ವಿಶೇಷ ಏನು ಅಂದರೆ ಏಕಾದಶಿ ದಿವಸ ಮಾತ್ರ ತುಳಸಿ ಸಮೇತ ತೊಗೋಬಾರದು. ತೊಗೊಂಡ್ರೆ ಏನಾಯ್ತು ಅಲ್ಲಿಗೆ ವ್ರತ ಹಾನಿಯಾಗುತ್ತೆ. ನಗ್ರಾಹ್ಯಂ ವಿಷ್ಣು ಭಕ್ತೈಶ್ಚ ವ್ರತಂ ನಶ್ಚೇಚ್ಛ ಪಾರ್ವತಿ. ವ್ರತ ಹಾನಿಯಾಗಿಬಿಡುತ್ತೆ. ಅವತ್ತೇನಾದ್ರು ತೊಗೊಳ್ಬೇಕು ಅನ್ನೋದನ್ನು ನೋಡಿ. ಇವೆಲ್ಲ ಅಪವಾದಗಳು, ಎಕ್ಸೆಪ್ಷನ್ಸ್ ಇವು. ಮೆಕ್ಯಾನಿಕಲಿ ಓದ್ಕೊಂಡ್ಬಿಟ್ರೆ ಏನಾಗುತ್ತಾಗ ಮೊದಲನೇದಾಗಿ ಏಕಾದಶಿ 3 ಸರ್ತಿನೇ ತೊಗೊಳ್ಬಾರ್ದು, ಫಸ್ಟ್ ಅದು. ಎರಡನೇದಾಗಿ ತುಳಸಿ ಸಮೇತ ತೊಗೊಳ್ಬಾರ್ದು. ಇವೆಲ್ಲ ತಿಳ್ಕೊಂಡ್ರೆ ಸೂಕ್ಷ್ಮ ವಿಚಾರಗಳು. ಏಕಾದಶ್ಯಾಂ ನೈವೇದ್ಯ ನಿಷೇಧೋ ವರಹ. ಈ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಏಕಾದಶಿ ನೈವೇದ್ಯ ಮಾಡಬೇಕೋ ಬಿಡಬೇಕೋ ಅದು ನಾಳೆ ದಿವಸ. ಏಕಾದಶಿ ಏನು ವಿಷಯ ಅದು ತುಂಬ ಇದು ಡಿಸ್ಕಸ್ ಭಾರಿ ಡಿಸ್ಕಸ್ ಮಾಡ್ತಾರೆ. ನಾಳೆ ಬರುತ್ತಾ.